ಕಾಂಗ್ರಾ ಜಿಲ್ಲೆಯ ಧರ್ಮಶಾಲಾದಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಕಾಂಗ್ರಾ ಜಿಲ್ಲೆಯ ಧರ್ಮಶಾಲಾದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ ನಿಮಗೆ. ಪ್ರವಾಹದಲ್ಲಿ 15ರಿಂದ 20 ಕಾರ್ಮಿಕರು ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ. ಧರ್ಮಶಾಲಾ, ಚಟಾರೋ ಮತ್ತು ಗಗ್ಗಲ್ ಸಂಪರ್ಕ ಆಗುವಂತಹ ರಸ್ತೆಯಲ್ಲಿ ಈ ಭೂಕುಸಿತ ಆಗಿರೋದು. ಹೀಗಾಗಿ ಅನಾಹುತದ ಪ್ರಮಾಣ ಇನ್ನೂ ದೊಡ್ಡ ಮಟ್ಟದಲ್ಲಿ ಇರಬಹುದಾ ಅಂತ ಅನಿಸ್ತಾ ಇದೆ. ಕೆಲ ವಿಜುವಲ್ಸ್ ಅನ್ನು ನೋಡಿದ್ರೆ ಭಯಾನಕತೆ ಎಷ್ಟರ ಮಟ್ಟಿಗೆ ಓಪನ್ ಆಗಿದೆ ಹಿಮಾಚಲ ಪ್ರದೇಶದಲ್ಲಿ ಅನ್ನೋದನ್ನ ನಾವು ನೋಡ್ಬೋದು. ಹೇಗೆ ಈ ಪ್ರಳಯದಂತಹ ಸನ್ನಿವೇಶವನ್ನ ನಾವು ಸಿನಿಮಾದಲ್ಲೆಲ್ಲ ನೋಡ್ತೀವಿ, ಆ ಥರದ ಸನ್ನಿವೇಶವನ್ನ ಹಿಮಾಚಲ ಪ್ರದೇಶದ ಜನ ಈ ಭಾಗದಲ್ಲಿ ನೋಡ್ತಾ ಇದ್ದಾರೆ. ಮತ್ತು ಮೇಘಸ್ಫೋಟ, ಗುಡ್ಡ ಕುಸಿತ ಎರಡೂ ಒಟ್ಟೊಟ್ಟಿಗೆ ಆಗೋದಿದೆಯಲ್ಲ, ಅದು ಯಾವುದೇ ಊರಿಗಾದರೂ ಅದರ ಅಸ್ತಿತ್ವವನ್ನೇ ಅಳಿಸಿ ಹಾಕುವಷ್ಟು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಪ್ರಕೃತಿ ಮುನಿದ್ರೆ ಮನುಷ್ಯ ಸೃಷ್ಟಿ ಮಾಡಿದ್ದು, ಮನುಷ್ಯ ಕಟ್ಟಿಕೊಂಡಿದ್ದು ಎಲ್ಲವೂ ಕೂಡ ನಗಣ್ಯ ಅನ್ನೋದನ್ನ ಮತ್ತೆ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಮೇಘಸ್ಫೋಟ ಅಂದರೆ ಏನಂದರೆ, ಈಗ ಒಂದು ದಿನಕ್ಕೆ 200 ಮಿಲಿಮೀಟರ್ ಮಳೆ ಬಿದ್ದರೆ ಬಹಳ ದೊಡ್ಡ ಅಪಾಯ ಏನಾಗಲ್ಲ. ಆದರೆ ಮೇಘಸ್ಫೋಟದ ಸಂದರ್ಭದಲ್ಲಿ ಕೆಲವೇ ಗಂಟೆಯಲ್ಲಿ 200 ಮಿಲಿಮೀಟರ್ ಮಳೆ ಬೀಳುತ್ತೆ ಒಂದು ಪ್ರದೇಶದಲ್ಲಿ, ಅದನ್ನು ಮೇಘಸ್ಫೋಟ ಅನ್ನೋದು.